ಮಾತಾಡಿದ್ರೆ ಎಷ್ಟು ಮಾತಾಡ್ತಾನಪ್ಪ ಇವನು, ಬಾಯೋ ಮತ್ತೇನು ಅಂತ ಹಿಂಗೂ ಅಂತಾರ. ಬ್ಯಾಡ ಬಿಡು ಮರ, ಈ ಲೋಕದ ಗೊಡಿವೆಯಲ್ಲಿ ಮಾತಾಡೋದು ಬ್ಯಾಡ ಅಂತ ಸುಮ್ಮ ಕೂತ್ರ ಮೂಕಾಗೈತೆ ಅಂತಾರ. ಈ ಎದಕ್ಕೆ ಮಾತಾಡೋದಿಲ್ಲ ಹೇಳ್ರಿ ಜನ? ಎಲ್ಲದಕ್ಕೂ ಒಂದು ಅಂತಾರ. ನಮ್ಮ ಮನ್ಯಾಗ ನಾವು ತಣ್ಣಗ ಸುಮ್ಮ ಕೂತ್ರ ಅವೇನು ಎಲ್ಲಿ ಹೊಕ್ಕಾವೋ ಬರ್ತಾವೋ, ಏನು ಸತ್ತಲ್ಲಿ ಕೆಟ್ಟಲ್ಲಿ ಬರ್ತಾವ, ಅವತರ ಪುರ್ತಕಾವ ಅಟ್ಟ ಅಂತಾರ. ಮತ್ತು ನೀವು ಎಲ್ಲ ಕಡೆ ಹೋಗೋದು ಮಾಡ್ರಿ, ಸತ್ತಲ್ಲಿ ಮದುವೆಗೆ ಅಲ್ಲೇ ಇಲ್ಲೇ ಹೋಗ್ರಿ, ಹೋಗಿ ಒಂದಿಟ್ಟು ಏನಾರು ಕೆಲಸ ಮಾಡಿದಾರ ಅಂತಾರ. ಅದಕ್ಕೊಂದು ದೈಯತ್ ನಿತ್ಯ ಇರ್ತಾನಪ್ಪ ಅವ. ಎಲ್ಲ ಅವನತ್ ಮಾಡವ್ ನೋಡಿ, ಅವ ಒಬ್ಬ ಅದ ನೋಡಿ ಊರಾಗ ಮತ್ತೆ ಯಾರದಾರ ಇಲ್ಲಿ ಹಿಂಗೂ ಅಣ್ಣವ್ರ. ನೀವು ಹೆಂಗಿದ್ರು ಒಂದು ಅಣ್ಣವ್ರ ನೋಡ್ರಿ, ಅಣ್ಣವ್ರ ಕಡೆ ತಲೆ ಕೊಡಬಾರದು. ಈಗ ಇದ ಮಠಗಳಿಗೆ, ಈ ಮಠದಾಗ ಕೆಲಸ ಮಾಡೋರಿಗೆ ಅಣ್ಣಂಗಿಲ್ಲ ಅಂತೀರಿ ನೀವು ಜಗತ್ತಿನ ಜನ. ಯಾಕಂದ್ರೆ ಅವರು ತೊಡೆ ಮಂದಿ ಅಣ್ಣಕನ ಹುಟ್ಟಿರ್ತಾರ, ಅವ್ರಿಗೆ ಬೇರೆ ಏನೂ ಇರಂಗೇ ಇಲ್ಲ. ಆ ರೀತಿಯೊಳಗೆ ಅವ್ರಿಗೆ ನಾವು ಕಿವಿ ಕೊಡಂಗಿಲ್ಲ. ನಮ್ಮದು ಏನು ಕರ್ತವ್ಯದಲ್ಲ, ನಮಗೇನು ಪರಮಾತ್ಮ ಹೇಳನಲ್ಲ, ಅದನ್ನು ಮಾಡ್ಕೊಂತ ಹೋಗುವುದೊಂದೇ ನಮ್ಮ ಕರ್ತವ್ಯ. ಆ ರೀತಿಯೊಳಗೆ ಜಗತ್ತಿನೊಳಗೆ ಬಸವಣ್ಣನವರು ಸಾಕಷ್ಟು ಈ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಯಕ ಸಿದ್ಧಾಂತ, ದಾಸೋಹದ ಸಿದ್ಧಾಂತ, ಸಮಾನತೆ, ಅದರ ಜೊತೆಗೆ ವಿನಯ, ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಅಪ್ಪ ಬಸವಣ್ಣನವರು ನಾಡಿಗೆ ಕೊಟ್ಟಿದ್ದಾರೆ. ಎಂತಹ ಮಾತು ನೋಡ್ರಿ, ಅವ್ರೇನು ಸಾಮಾನ್ಯರಂತೀರೇನು? ಬಸವಪ್ಪನವರು, ಬಸವ ತಂದೆ, ಬಸವರಸ, ಬಸವರಾಜ, ಅವರೇನು ಸಾಮಾನ್ಯ ಅಂತೀರಿ ಬಸವಣ್ಣವರು? ಆವತ್ತಿನ ಕಾಲದ ಒಂದು ದೇಶದ ಪ್ರಧಾನ ಮಂತ್ರಿ ಬಸವಣ್ಣವರು. ಬಸವಪ್ಪನವರು ಬಿಜ್ಜಳ ರಾಜನ ಅರಮನೆಯ ಪ್ರಧಾನ ಮಂತ್ರಿ. ಆ ಬಿಜ್ಜಳ ರಾಜನ ಅರಮನೆಯ ಪ್ರಧಾನ ಮಂತ್ರಿಗಳು ಬಸವಣ್ಣನವ್ರ ಬಾಯಿಂದ ಬರ್ತಕ್ಕಂಥ ಮಾತೇನಂತಂದ್ರ, ಎನಗಿಂತ ಕಿರಿಯರಿಲ್ಲ ನೋಡ್ರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಈ ಜಗತ್ತಿನೊಳಗ ನನಗಿಂತಲೂ ಸಣ್ಣವ್ರು ಯಾರೂ ಇಲ್ಲ, ಅಂದ್ರೆ ನಾನೇ ಸಣ್ಣವ ಅಂತ ಹೇಳ್ತಾರೆ ಬಸವಣ್ಣವರು. ಮತ್ತು ಅವರು ಪ್ರಧಾನಮಂತ್ರಿ. ಈಗ ನೀವು ನೋಡ್ಬೇಕು, ಊರಾಗ ಬರೇ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಸಾಕು. ನಾವು ಏನ್ರಿ, ಬರೇ ಊರಾಗ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಸಾಕು. ನಾವು ಕುರ್ಚಿ ಮ್ಯಾಗ ಕುಂತೀವಂದ್ರೆ ಎಲ್ಲರೂ ಬಂದು ಹಾರ ಹಾಕಬೇಕು ನಮಗ. ಯಾರು ಹಾರ ಹಾಕಂಗಿಲ್ಲ, ಸನ್ಮಾನ ಮಾಡಂಗಿಲ್ಲ, ಅವರಿಗೆ ಮಣಿ ಬಂದ್, ಅವರಿಗೆ ರೇಷನ್ ಕಾರ್ಡ್ ಬಂದ್. ನಾವು ಮೊದಲು ಮಾಡೋ ಕೆಲಸವು ಊರಾಗ ಬರೇ ಒಬ್ಬ ಪಂಚಾಯತಿ ಮೆಂಬರ್ ಆದ್ರೆ ಎಲ್ಲರೂ ಸಲ್ಯೂಟ್ ಹೊಡಿಬೇಕು ನಮಗೆ. ಊರಾಗ ನಾವು ಮೆಂಬರ್ ಆದೀವಂದ್ರೆ ಯಾವ ನಮಸ್ಕಾರ ಮಾಡಂಗಿಲ್ಲ, ಅವನ ಕಣ್ಣಾಗಿಡವ್ರು ನಾವು. ಆದ್ರೆ ಬಸವಣ್ಣವ್ರ ಸಂದೇಶ ಹೆಂಗೆ ನೋಡ್ರಿ, ಒಂದು ರಾಜ್ಯದ ಪ್ರಧಾನಮಂತ್ರಿಯಾಗಿ ಬಸವಣ್ಣವ್ರಂತಾರ, ಎನಗಿಂತ ಕಿರಿಯರಿಲ್ಲ, ಬಾಗಿದ ತಲೆ ಮುಗಿದ ಕೈಯ ಗಿರಿಶು ಕೂಡಲ ಸಂಗಮ ದೇವ. ನೋಡ್ರಿ, ಒಂದು ಸಾರಿ ಶರಣಂದವರಿಗೆ ಎರಡೆರಡು ಸಾರಿ ಶರಣಂತಿದ್ರು. ಈಗ ನಮ್ಮ ಮನೋಭಾವನೆ ಹೆಂಗದ ಅಂತಂದ್ರೆ, ಯಾರಾದರೂ ಕೆಳವರ್ಗದವ್ರು ಬಂದ್ರಂದ್ರೆ, ಯಾರಾದರೂ ದೀನ ದಲಿತರು ಬಂದರು ಅಂದ್ರೆ, ಅಥವಾ ನಮ್ಮ ಭಾಷೆಯೊಳಗೆ SC ST ಅಂತೀವಲ್ಲ, ಅವ್ರು ಯಾರಾದರೂ ಬಂದರು ಅಂತಂದ್ರೆ, ಊರಾಗ ನಾವು ದೊಡ್ಡವ್ರು ಇದ್ದವ್ರು ಅವ್ರಿಗೇನಾರ ಫಸ್ಟ್ ನಮಸ್ಕಾರ ಅಂತೀವ ನಾವು. ಯಾಕ್ರಿ ನಾವೇ ಕನ್ನಕ್ಕೆ ಹೋಗೋಣ ನೋಡ್ರಿ ಹೆಂಗದ, ನಾವೇ ಅವ್ರು ಅನ್ನಬೇಕು ಮೊದಲ. ಇದೆಲ್ಲಿ ಮನೋಭಾವನೆ? ನಿಮಗೆ ಗೊತ್ತಿರಬೇಕು, ಬಸವಪ್ಪನವರು ಬಿಜ್ಜಳ ರಾಜನ ಮನೆಯಿಂದ ತನ್ನ ಅರಮನೆಗೆ ಹೋಗುವ ಸಂದರ್ಭದೊಳಗೆ ಆವತ್ತಿನ ವೈಭವವನ್ನು ನೋಡ್ಬೇಕು ನಾವು. ನಮ್ಮ ಕಣ್ಣು ನೋಡಲಿಕ್ಕೆ ಸಾಲೋದಿಲ್ಲ, ಎರಡು ಕಣ್ಣುಗಳು ಸಾಲೋದಿಲ್ಲ. ಆ ಕಡೆ ಸಾಲ್ಕಮಣಿ ಶರಣರು, ಈ ಕಡೆ ಸಾಲ್ಕಮಣಿ ಶರಣರು, ನಡವರ್ಕ ಒಂದು ಓಣಿ. ಆ ಓಣಿಯೊಳಗೆ ಬಸವಣ್ಣವರು ಬಿಜ್ಜಳ ರಾಜನ ಅರಮನೆಯಿಂದ ಹೋಗುವಾಗ, ತಮ್ಮ ಅರಮನೆಯಿಂದ ಬಿಜ್ಜಳ ರಾಜನ ಮನೆಗೆ ಬರುವಾಗ ಹೆಂಗ ಗೌರವ ಕೊಡ್ತಿದ್ರು, ಹೆಂಗ ನಮಸ್ಕಾರ ಮಾಡ್ತಿದ್ರು ಅಂತಂದ್ರೆ, ಎಲ್ಲ ಶರಣರು ಸಾಲ್ಕ ನಿಂದಿರ್ತಿದ್ರಂತ. ಬಸವಣ್ಣವರು ನಡಬರ್ಕ ಬರ್ತಿದ್ರಂತ ರೋಡ್ನಾಗ. ಆಚೆ ಕಡೆ ಈಚೆ ಕಡೆ ಮನಿ ಇದ್ರ ಶರಣರು ಎಲ್ಲರೂ ಕೈ ಮುಕ್ಕೊಂಡು, ಯಪ್ಪ ಶರಣು ಬಸವೇಶ, ಶರಣು ಬಸವರಸ, ಶರಣು ಬಸವ ತಂದೆ, ಶರಣಾರ್ಥಿ ಬಸವರಾಜ, ಬಸವಪ್ಪ. ಏನು ವೈಭವ! ಎಲ್ಲರೂ ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ, ಶರಣು ಶರಣು ಹೇಳಿದ್ದ ಬಸವಣ್ಣವ್ರಿಗೆ. ಬಸವಣ್ಣವ್ರು ಹೆಂಗಂತಂದ್ರೆ, ಅವ್ರ ದಾರಿಯೊಳಗೆ ಬರುವಾಗ ಎಲ್ಲರಿಗೂ ಹಿಂಗೆ ಕೈ ಮುಗಿದು ತಲೆ ಬಾಗಿ ಶರಣ್ರಿಯಪ್ಪ 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 ಅನ್ಕೋಂತ ಬರ್ತಿದ್ರಂತ. ಎಂಥ ವೈಭವ ನೋಡ್ರಿ ಅವತ್ತಿನ ಕಾಲದೊಳಗೆ. ನಾವು ಮನೆ ನೋಡಿದ್ರೆ ಈಗ ಒಂದು 100 ವರ್ಷದ ಹಿಂದಿಂದ ನೆನಪು ಮಾಡ್ಕೋರಿ. ಮುಂಜಾನೆ ಎದ್ದು ಕೂಡಲೇ ನಮ್ಮ ಹಿರಿಯರು ತಂಬಿಗೆ ತಗೊಂಡು ಹೊರಗೆ ಬೈರ್ ದೇಶಕ್ಕೆ ಹೊಂಟ್ರಂದ್ರೆ
ಆಗ ಮತ್ತು ಎಲ್ಲರ ಮನೆಗೆ ಇವು ಇದ್ದಿದ್ದಿಲ್ರಿ, ಎಲ್ಲರೂ ಹೊರಗೆ ಹೋಗ್ಬೇಕಲ್ಲ. ಮುತ್ಯಗಳು, ದೊಡ್ಡವರು, ಕಾಕಾಗಳು ಎಲ್ಲರೂ ತಂಬಿಗೆ ತೊಗೊಂಡು ಹೊರಗೆ ಹೋಗ್ಬೇಕು. ಮುಂಜಾನೆ ಎದ್ಕೂಲೆ ಅದು ಒಂದು ದೊಡ್ಡ ಜಾತ್ರೆ ಇದ್ದಂಗೆ ನಮ್ದು ಆವತ್ತಿನ ಕಾಲದಾಗ. ಎಲ್ಲರೂ ಎದ್ದು ಹೋಗ್ಬೇಕಲ್ಲ ಹೊರಗೆ, ಎಲ್ಲರೂ ಎದ್ದು ತೊಗೊಂಡು ವಾಕಿಂಗ್ ಆತು ಆದತ್ತು ಎಲ್ಲರೂ ಹೋಗಬೇಕ. ಆದ್ರೆ ಅದು ಎಂಥ ವೈಭವ ಅಂದ್ರಿ ನೀವು, ಚರಿಗೆ ತಗೊಂಡು ಹೊರಗೆ ಬೈರ್ ದೇಶಿಗೆ ಅಂತ ತಿಳ್ಕೊಂಡು ವಾಕಿಂಗ್ ಹೋಗುವಾಗ ಹಿರಿಯರು ಒಬ್ರಿಗೊಬ್ರು ಎದ್ದು ಹೋಗುವಾಗ ಶರಣ್ರಿ, ರಾಮ್ರಿ, ಎದ್ರೇನ್ರಿ ಕಾಕ, ಗೆದ್ರೇನ್ರಿ ಕಾಕ, ನೋಡ್ರಿ ಒಬ್ರಿಗೊಬ್ರು ನಮಸ್ಕಾರ ರೀ. ಎಂಥ ಭಾವನೆ ಆವತ್ತಿನ ಕಾಲದೊಳಗೆ. ಇವತ್ತ ಯಾರು ಹೋಗವ್ರಿಲ್ಲ, ನಮಸ್ಕಾರ ಮಾಡವ್ರಿಲ್ಲ. ಎಲ್ಲ ಅಲ್ಲೇ, ಇದು ಅಲ್ಲೇ ತಿನ್ನೋದು ಇಡುವುದು ಮನ್ಯಾಗನ. ಆಗಿನ ಮಂದಿ ಹೆಂಗಿರ್ತಿದ್ರಂದ್ರೆ ಮನ್ಯಾಗ ಊಟ ಮಾಡಿ ಹೊರಗೆ ಹೋಗಿದ್ರಿ ಇದಕ್ಕೆ. ಈಗಿನ ಮಂದಿ ಹೊರಗೆ ಊಟ ಮಾಡಿ ಇದಕ್ಕೆ ಮನೆಗೆ ಬರ್ತಾರ. ಮತ್ತು ಮನ್ಯಾಗಾದವ್ರು ಯಾವ ಎಲ್ಲಿ ಹೊರಗೆ ಹೋಗಕ್ಕೆ ಬರಂಗಿಲ್ಲಲ್ಲ. ಇವತ್ತಿನ ವಾತಾವರಣ ಹಿಂಗ. ಆವತ್ತಿನ ದಿನಮಾನದೊಳಗೆ ಬಸವಪ್ಪನವರು ಬರುವಾಗ ಎರಡೂ ಕಡೆ ನಿಂತ ಶರಣಾರ್ಥಿ ಅನ್ನುವ ಸಂದರ್ಭದೊಳಗೆ ಕೊನೆಗೆ ಲಾಸ್ಟ್ ಒಬ್ಬರದ ಮನೆ ಇತ್ತು. ಅವ್ರು ಏನಂದ್ರು ಅಂತಂದ್ರೆ ಹಿಂಗೆ ಸಮಗಾರ ಹರಳಯ್ಯ, ನೋಡ್ರಿ ಸಮಗಾರ ಹರಳಯ್ಯ ದಂಡಿಗೆ ಮಣಿ ಇತ್ತು. ಅವ್ರ ತಲೆ ಬಾಗಿ ಬಸವಣ್ಣವ್ರು ಮೊದಲ ಬಾಗಿರ್ತಿದ್ರು. ನಮ್ಮ ಮಂದಿ ಬಾಗು ಮಂದಿ ಕಡಿಮೆ ರೀ, ಈಗ ಬಾಗಂಗಿಲ್ಲ ಯಾರು, ಬಾಗಿಸೋ ಮಂದಿ ಭಾಳ. ನಾವಾಗೆ ಮಂದಿನ ಭಾಳ ಬಾಗಿಸ್ತೀವಿ, ನಾವು ಬಾಗಂಗಿಲ್ಲ ಮಂದಿಗೆ. ಹಿಂಗೆ ಬಾಗಿದ ತಲೆ ಮಾಡ್ಕೊಂಡು ನಿಂತಿದ್ರು. ಇವರು ಶರಣಾರ್ಥಿ ಅನ್ಕೊಂತ ಹೊಂಟಿದ್ರು. ಎಲ್ಲರೂ ಅಂದಂಗ ಸಮಗಾರ ಹರಳಯ್ಯ ಬಸವಪ್ಪನವರಿಗೆ ಏನಂದ ಅಂತಂದ್ರೆ, ಶರಣಾರ್ಥಿಯಪ್ಪ ಬಸವರಸ ಶರಣಾರ್ಥಿ ಅಂತಂದಾಗ ವಾಪಸ್ ಅವರಿಗೆ ಬಸವಣ್ಣನವ್ರು ಏನಂದ್ರ ಅಂತಂದ್ರೆ, ಹರಳಯ್ಯ ಒಂದು ಸಾರಿ ಶರಣಂದಿದ್ದ, ಹರಳಯ್ಯನವರು ಒಂದು ಸಾರಿ ಶರಣಂದಿದ್ರು. ಆದ್ರೆ ಅದಕ್ಕೆ ಪ್ರತಿಯಾಗಿ ಬಸವ ತಂದೆ ಬಸವಪ್ಪನವ್ರು ಏನಂದ್ರು ಅಂತಂದ್ರೆ, ಶರಣಾರ್ಥಿ ಹರಳಯ್ಯ ಅಂದ್ರು. ನೋಡ್ರಿ ಇಷ್ಟ ಇದು ಬಸವಣ್ಣವ್ರು ಅವ್ರಿಗೆ ಹೊಳ್ಳೆ ಶರಣಾರ್ಥಿ ಹರಳಯ್ಯ ಅಂದದ್ದಕ್ಕೆ ಏನಾಯಿತು ಅಂತಂದ್ರೆ, ಹರಳಯ್ಯ ದಿಗ್ಮೂಢನಾಗಿ ದಿಗ್ಭ್ರಾಂತನಾಗಿ ಕೋಮಾದಾಗಿರ್ತಾವಲ್ಲ ಮಂದಿ ನಮ್ಮ ಹಂಗ ನಿಂತು ಬಿಟ್ಟ ಹರಳಯ್ಯ. ಜೀವ ಹಾದಂಗ ಸೊಮ್ಮ ಹಂಗ ನಿಂತು ಬಿಟ್ಟ, ಏನೂ ಗೊತ್ತಾಗಲಿಲ್ಲ. ಒಳಗಿಂದ ಅವರ ಹೆಂಡತಿ ಕಲ್ಯಾಣಿ ಬಂದು ನೋಡ್ತಾಳ ಗಂಡಗ ಹಿಂಗ ಕಾಂಬ ನಿಂತಂಗ. ಯಾಕ್ರಿ ಹಿಂಗ್ಯಾಕೆ ನಿಂತೀರಿ ಅಂದ್ಲು. ಮಾತಾಡವಲ್ಲ, ಪ್ರಜ್ಞಾಹೀನಾದಂಗಾಗಿದ್ದ. ಎದ್ರ ಸಂಬಂಧ ಅಲ್ರಿ, ಬಸವಣ್ಣವರು ಒಂದು ಸಾರಿ ಅವ್ರಿಗೆ ಶರಣ ಅಂದದ್ದಕ್ಕೆ ಅವ್ರು 2 ಶರಣ ಅಂದ್ರು ನನಗ. ಅರೇ ಇನ್ನು ನಾ ಹೆಂಗೆ ಮಾಡಲಿ, ಇದನ್ನು ಹೆಂಗೆ ತೀರಿಸಲಿ, ನಾ ಬರೀ ಒಂದೇ ನಮಸ್ಕಾರ ಅಂದೆ ಅಪ್ಪನವ್ರಿಗೆ. ಅವರು ಪ್ರತಿಯಾಗಿ ನನಗೆ 2 ಸಾರಿ ನಮಸ್ಕಾರ ಅಂದ್ರಲ್ಲ. ಈಗಿನ ಮಂದಿ ನಮಸ್ಕಾರ ನೋಡ್ಬೇಕ್ರಿ, ಸೈಕಲ್ ಮೋಟ್ರ್ ಮ್ಯಾಗ ಹೋಗುವಾಗದು ನಮಸ್ಕಾರ ಮಾಡ್ತಿರ್ಲಿವ. 2 ಕಡೆ ಇವರು ನಮ್ಮ ಶರಣರು ಹಿಂಗೆ ಹಿಡಿದಿರ್ತಾರೆ ಸೈಕಲ್ ಮೋಟ್ರ, ಎದುರುಗಡೆ ಒಬ್ಬ ಬರ್ತಿರ್ತಾನ, ಅದು ಕೈ ಬಿಟ್ಟದು ಹಿಂಗೆ ಮಾಡಬೇಡ್ರಿ ಒಟ್ಟ ನಮಸ್ಕಾರ. ಯಾಕಂದ್ರೆ ಎಲ್ಲಿದು ಮತ್ತೆ ಹೋಗಿ ಬಿದ್ರಾಗ ಎಲ್ಲ ದೊಡ್ಡ ಸಮಸ್ಯೆ. ಅವ್ರು ಕೆಲವೊಬ್ರು ಏನು ಮಾಡ್ತಾರಂದ್ರೆ ಹಿಂಗೆ 2 ಕಡೆ ಸೈಕಲ್ ಮೋಟ್ರ್ ವಾಯಿ ಅನಿಸ್ಕೊತ ಹೋಗೋದು, ಮಾಡ್ಕೊತ ಹೋಗ್ತಾರ್ರಿ. ಹೋಗತ್ತಾರೋ ಏನು ನಮಸ್ಕಾರ ಮಾಡ್ತಾರೋ ಏನು ಗೊತ್ತ್ರಿ. ನಾನು ನಿನ್ನ ನಮಸ್ಕಾರ ಮಾಡೋ ಪದ್ಧತಿ ಹೇಳೀನಿ. ಗುರುಗಳಿಗೆ ಹೆಂಗೆ ನಮಸ್ಕಾರ ಮಾಡ್ಬೇಕು, ಶರಣರಿಗೆ ಹೆಂಗೆ ನಮಸ್ಕಾರ ಮಾಡ್ಬೇಕು, ತಾಯಿ ತಂದಿಗೆ ಹೆಂಗೆ ನಮಸ್ಕಾರ ಮಾಡ್ಬೇಕು, ನೇಮ್ ಅದ. ಆ ರೀತಿಯೊಳಗೆ ಶರಣಾರ್ಥಿ ಅಂದದ್ದಕ್ಕೆ ಅವನ ಹೆಂಡತಿ ಬಂದಂತಾಳ, ರೀ ಯಾಕೆ ಹಿಂಗೆ ನಿಂತಾರಿ, ಏನಾಗ್ಯದ? ನಿಮ್ಮ ಗಂಡುಗಳು ಹಂಗೆ ನಿಂತಿರ್ತಾರೆ ನೋಡ್ರಿ ಒಮ್ಮೊಮ್ಮೆ. ಯಾವಾಗಂದ್ರೆ ಅಕಸ್ಮಾತ್ ಲಾಟ್ರಿ ಹಚ್ಚಿದ್ರು ರೊಕ್ಕ ಅತ್ತ ಹೋದು ಅಂದ್ರೆ, ಈ ಕಡೆನ ಹಚ್ಚಕ್ಕಿಲ್ಲ ಬಿಡ್ರಿ, ನಮ್ಮ ಕಡೆ ಭಾಳ್ರಿ. ಅಥವಾ ಮತ್ತೇನಾರ ಕಳ್ಕೊಂಡು ಬಂದಿದ್ರು ಏನಾರ ಆಗಿತ್ತು ಅಂದ್ರೆ ನಮ್ಮ ಮಂದಿ ಹಂಗೆ ನಿಂತಿರ್ತೈತಿ. ಆದ್ರೆ ಶರಣರು ಬಂಗಾರಕ್ಕಿಂತಲೂ ಆಸ್ತಿಗಿಂತಲೂ ಎಲ್ಲದಕ್ಕಿಂತಲೂ ಅವರಿಗೆ ವಜ್ಜಿ ಏನಾಗ್ಯದ ತಲೆ ಮೇಲೆ ಅಂತಂದ್ರೆ, ಬಸವಣ್ಣನವರು ಒಂದು ಹೆಚ್ಚು ಶರಣ ಅಂದದ್ದಕ್ಕೆ ಅವ್ರಿಗೆ ತಲೆ ಮೇಲೆ ವಜ್ಜಿ ಆಗ್ಯದ. ಅದಕ್ಕೆ ಹೆಣ್ಮಗಳು ಬಂದು ಹೆಂಡತಿ ಹೇಳಿದ್ಲು, ಅವನು ಮುಂಡಿ ಮುಟ್ಟಿ ಹಿಂಗೆ ಅಳಿಗಾಡಿಸಿ, ಯಾಕ್ರಿ ಹಿಂಗ್ಯಾಕೆ ದೇವ್ ಬಿಡ್ಕೊಂಡಂಗೆ ನಿಂತೀರಿ, ಏನಾಗ್ಯದ ನಿಮಗೆ, ಯಾಕೆ ಹೆಂಗೆ ನಿಂತೀರಿ ಅಂತಂದಾಗ ಆಗ ಪ್ರಜ್ಞಾ ಬಂದು ಕಣ್ಣು ತೆರೆದ ಹರಳಯ್ಯನವ್ರು ಅಂತಾರ, ಎಲ್ಲಿ ಹೋದ್ರು ಶರಣರು, ಅಪ್ಪಾರು ಎಲ್ಲಿ ಹೋದ್ರು, ಬಸವಣ್ಣನವ್ರು ಎಲ್ಲಿ ಹೋದ್ರು? ಅವರು ಹೋದ್ರ ಅರಮನೆಗೆ. ಇಲ್ಲ, ನಾನು ಅವ್ರಿಗೆ 1 ಸಾರಿ ಶರಣಾರ್ಥಿ ಅಂದೆ. ಬಸವ ತಂದೆಯವರಿಗೆ ನಾನು 1 ಸಾರಿ ಶರಣಾರ್ಥಿ ಅಂದೆ. ಆದ್ರೆ ಬರೇ 1 ಸಾರಿ ನಾನು ಶರಣ ಹೇಳಿದ್ದಕ್ಕೆ ಪ್ರತಿಯಾಗಿ ಅವ್ರು ನನಗೆ 2 ಸರಿ ಹೇಳ್ಯಾರ. ನನಗದು ವಜ್ಜಾಗ್ಯದ. ಬಸವಪ್ಪನವರು ಅವ್ರು ದೊಡ್ಡವರು, ನಾನು ಸಣ್ಣವ.
ಹೆಂಗೆ ಮಾಡ್ಬೇಕು ಅಂತ ನನಗೆ ದಿಂಗು ಬಿಡದಂತಂದಾಗ ತಾಯಿ ಹೇಳಿದ್ಲು, ಅದಕ್ಕೆ ಯಾಕಟ್ಟು ಕಾಶಿ ಮಾಡ್ತಿ, ಬರ್ರಿ ಒಳಗೆ, ಹೆಣ್ಮಕ್ಳು ಭಾಳ ಶಾಣ್ಯಾರ್ರಿ, ಪ್ರಶ್ನೆಗಳಿಗೆ ಪಟಕ್ಕಂತ ಉತ್ತರ ಯಾರಿಗೆ ಫ್ಲ್ಯಾಶ್ ಹಾಕವಂದ್ರೆ ತಾಯಂದಿರಿಗೆ. ನಮ್ಮವೆಲ್ಲ ಇವು ಟ್ಯೂಬ್ಲೈಟ್ ಇದ್ದಂಗೆ ರೀ, ಪಕ್ 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 ಮಾಡಿ ಬಾಳೋತಿಗೆ ಪಕ್ಕತ್ ಹತ್ತಿ ಬಿಡ್ತಾವೆ. ನಮ್ಮ ಅವುಗಳು ಹಂಗಲ್ಲ, ಒಂದೇನಾರ ಪ್ರಶ್ನೆ ಕೇಳಿದ್ರೆ ಪಟ್ ಅಂತ ಹತ್ತೆ ಬಿಡ್ತಾವೆ. ಅದು ಚಲೋರಾಗಿರ್ತದ, ಅದು ಕೆಟ್ಟರಾಗಿರ್ತದ, ಒಟ್ಟ ಏನಾರಾಗಿರ್ತದ, ಪಟಕ್ಕನ ಉತ್ತರ ಕೊಡೋರು ಯಾರಂತಂದ್ರೆ ನಮ್ಮವುಗಳು. ಅದಕ್ಕೆ ಸಂಸ್ಕೃತ ಕವಿಗಳು ಹೇಳಿರ್ಬೇಕು, ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ಕ್ಷಮಯಾದರಿತ್ರಿ ಇತಿ ಷಡ್ಗುಣ ಐಶ್ವರ್ಯ ಭಾರ್ಯ. ಇಂಥವ್ರಿಗೆ ಹೆಂಡತಿ ಅನ್ಬೇಕಂತ. ಈ ಶ್ಲೋಕ ಬಿಡಿಸ್ಬೇಕಾದ್ರೆ ಭಾಳ ಲೇಟ್ ಆಗುತ್ತದ. ಇಂಥವ್ರಿಗೆ ಹೆಂಡತಿ ಅನ್ಬೇಕಂತ ಭಾಳ ಬುದ್ಧಿವಂತಿರ್ತಾರಂತ ತಾಯಂದಿರು. ಆ ತಾಯಿ ಕಲ್ಯಾಣಿ ಒಳಗೆ ಕರ್ಕೊಂಡು ಹೋಗಿ ಗಂಡಿಗೆ ಹೇಳ್ತಾಳ, ನೀವೇನನ್ನಕತ್ತೀರಿ, ಅವರು 2 ಸರಿ ಶರಣ ಅಂದಾರ, ನೀವು ಒಮ್ಮೆ ಅಂದಿರಿ. ಒಂದು ಶರಣಿನ ಹೊರೆಯನ್ನ ಇಳಿಸ್ಕೋಬೇಕಲ್ಲ, ಅದನ್ನು ತೀರಿಸ್ಬೇಕಲ್ಲ. ಅವರಿಗೆ ತೀರಿಸಿದ್ರಾಯ್ತು. ಹೆಂಗಂತಂದ್ರೆ ನಮ್ಮ ಕಾಯಕದಿಂದ, ನಾವೇನು ಕಾಯಕ ಮಾಡ್ತೀವಲ್ಲ, ಕಾಯಕದಿಂದ. ನಮ್ಮ ಕಾಯಕ ಏನು? ಜೋಡುಗಳನ್ನು ತಯಾರು ಮಾಡೋದು, ಚಪ್ಪಲ್ ಹೊಲಿಯೋದು, ಪಾದರಾಕ್ಷಿ ತಯಾರು ಮಾಡೋದು ನಮ್ಮ ಕಾಯಕ ಅದ. ಅದಕ್ಕೆ ನಾವು ಏನು ಮಾಡೋದಂದ್ರೆ 2 ಚಲೋ ಜೋಡು ತಯಾರು ಮಾಡಿ, ಪಾದರಾಕ್ಷಗಳನ್ನು ತಯಾರು ಮಾಡಿ ಬಸವಣ್ಣವ್ರ ಕಾಲಿಗೆ ಕೊಟ್ರಾಯ್ತು. ಒಂದು ಶರಣಿನ ಹೊರೆ ಇಳಿತದಂತ ತಿಳ್ಕೊಂಡು ಹೆಂಡತಿ ಅಂದಾಗ ಗಂಡ ಹೇಳಿದ, ಮಂದಿಗೆ ಹೊಲದಂಥವು ಅವ್ರಿಗೆ ಹೊಲಿದು ಕೊಡೋದು ಬೇಡ, ಎಲ್ಲರಿಗೂ ಏನು ಕಾಲನು ಹೊಲಿತೀವಲ್ಲ ಹಂಗೆ ಹೊಲಿದು ಕೊಡೋದು ಬೇಡ. ಬಸವಣ್ಣನವರಿಗೆ ಎಂಥ ಹೊಲಿದು ಕೊಡ್ಬೇಕಂದ್ರೆ ಜಗತ್ತಿನೊಳಗೆ ಅಂಥ ಕಾಲನೂ ಯಾರಿಗೂ ಇರಬಾರ್ದು, ಅಂಥ ಹೊಲಿದು ಕೊಡ್ಬೇಕಂಥೇಳಿ ವಿಚಾರ ಮಾಡಿ ಏನಂತಂದ್ರೆ ಹೆಂಡತಿಗೆ ಹೇಳ್ತಾನೆ, ಏನಂತಂದ್ರೆ ನಾನು ನನ್ನ ಬಲದೊಡೆಯ ಚರ್ಮ ತೆಗಿತೀನಿ. ಎಲ್ಲರಿಗೂ ಪ್ರಾಣಿಗಳ ಚರ್ಮದಿಂದ ಕಾಲನ್ನು ಹೊಲಿದು ಕೊಟ್ರ ಬಸವಣ್ಣನವರಿಗೆ ನಮ್ಮಿಬ್ಬರ ತೊಡೆಯ ಚರ್ಮವನ್ನು ತೆಗೆದ ಅವರಿಗೆ ಪಾದರಾಕ್ಷ ಮಾಡಿಕೊಡುನು ಅಂತ ನೋಡ್ರಿ ಹರಳಯ್ಯನವ್ರು ಅಂತಾರ. ಆಕೆ ಅಂದ್ಲು, ಹ್ಞೂ ಅಂದ್ಲಕ್ಕಿ. ನೀವು ಹೆಂಗೆ ಹೇಳ್ತೀರ ಹಂಗೆ ಇಬ್ರು ಕೂಡಿ ಕುಂತು ನಿಮಗೆ ಹೇಳ್ತೇನ್ರಿ, ಒಂದು ಜೋಡ ಚಪ್ಪಲಕ್ಕೆ ಎಷ್ಟು ತೊಗಲಬೇಕಾಗುತ್ತದ ರೀ. ನೀವು ಕಾಲಾಗ ಹಾಕೊಂಡಿರಿ ಗೊತ್ತದ, ಎಷ್ಟು ತೊಗಲಬೇಕಾಗುತ್ತದ. ಅಷ್ಟು ತೊಗಲನ್ನು ತಮ್ಮಿಬ್ಬರ ತೊಡೆಯಿಂದ ತೆಗಿತಾರ. ಕಲ್ಯಾಣಿ ಮತ್ತು ಹರಳಯ್ಯ ತಮ್ಮಿಬ್ಬರ ತೊಡೆಯಿಂದ ಚರ್ಮವನ್ನು ತೆಗೆದು ಅದನ್ನು ಹದ ಮಾಡಿ ಅದನ್ನು ಒಣಗಿಸಿ 2 ಕಾಲನೂ ಮಾಡ್ತಾರ್ರಿ. ಹಿಂಗ ಎಡಗಾಲಂದು ಬಲಗಾಲಂದು 2 ಚಪ್ಪಲುಗಳನ್ನು ಮಾಡಿ ಪಾದರಾಕ್ಷಗಳನ್ನು ಮಾಡಿ ಅವತರನ್ನು ಚಂದ ಒಣಗಿಸಿ ಒಂದು ಚಲೋ ಮರದಾಗ ಹಾಕಿ ಮ್ಯಾಲ ಬಿಳಿ ಬಟ್ಟೆಯನ್ನು ಹೊದಿಸಿ ತಲೆ ಮೇಲೆ ಇಟ್ಟುಕೊಂಡ ಹರಳಯ್ಯ ಎಲ್ಲಿಗೆ ಬರ್ತಾನಂದ್ರೆ ಬಸವಣ್ಣನವರ ಮಹಾಮನೆಗೆ ಬರ್ತಾನೆ. ಅವೆರಡು ಕೊಟ್ಟ ಆ ಒಂದು ಏನು ಶರಣಿನ ಹೊರೆ ಐತಲ್ಲ ನಮ್ಮ ಮ್ಯಾಲ ವಜ್ಜೆ ಆಗ್ಯದಲ್ಲ ಅದನ್ನು ಅವರಿಗೆ ತೀರಿಸಿ ಮತ್ತೊಂದು ಸಾರಿ ನಾನು ಶರಣ ಹೇಳಿ ಬರ್ಬೇಕಂತ ತಿಳ್ಕೊಂಡು ಅವರ ತೊಡೆಯಿಂದ ಮಾಡಿದ ತೊಡೆಯ ಚರ್ಮದಿಂದ ಮಾಡಿದ ಪಾದರಾಕ್ಷಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಬಸವಣ್ಣವ್ರ ಮಣಿಗೆ ಬಂದಾಗ ದೊಡ್ಡ ಅರಮನೆ ಬಸವಣ್ಣವ್ರದ್ದು. ಅಲ್ಲಿ ಸಿದ್ದಯ್ಯ ಪುರಾಣಿಕರು ಭಾಳ ಚಂದ ವರ್ಣನೆ ಮಾಡಿ ಬರೆದಿದ್ದಾರೆ. ಆ ಎಲ್ಲ ಶಬ್ದಗಳನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಚಂದ ಬರೀತಾರೆ. ಅವ್ರು ಏನಂತಂದ್ರೆ ಬಸವಣ್ಣವ್ರ ಮನೆಗೆ ಅವ್ರು ಬರಗುಡ್ದ ಹರಳಯ್ಯನವ್ರು ಬರಗುಡ್ದ ಯಾರಿದ್ರು ಅಂತಂದ್ರೆ ಅಲ್ಲಿ 100 ಮಂದಿ ಬಸವಣ್ಣವ್ರ ಕಡೆ ಹಿಂಗೆ ಮ್ಯಾಲ ಕೈ ಮಾಡಿ ನಿಂತಿದ್ರಂತ. ಯಪ್ಪ ಬಸವರಸ ನನಗೊಂದು ವಚನ ಕೊಡು, ನನಗೊಂದು ವಚನ ಕೊಡು ಅಂತ ತಿಳ್ಕೊಂಡು ಅವರ ಮಾತಿಗಾಗಿ 100 ಮಂದಿ ಕಾಯ್ದಿದ್ರಂತ. ಪುರಾಣಿಕರು ಬರೀತಾರೆ, ಸಕ್ಕರೆಗೆ ಇರುವೆ ಮುಕ್ಕಿರಿದ ಹಾಗೆ. ಸಕ್ಕರೆಗೆ ಹೆಂಗೆ ಇರುವಿ ಮುಕ್ಕರಿರ್ತಾವ ಹಂಗೇನಪ್ಪ ಅಂತಂದ್ರೆ ಬಸವಣ್ಣನವರ ವಚನಕ್ಕಾಗಿ 1000 ಮಂದಿ ಮುಂದೆ ನಿಂತಿದ್ರು. ಹರಳಯ್ಯ ಹಿಂದೆ ಬಂದು ನಿಂತ. ಅವನ ಭಾವನೆ ಏನಂದ್ರೆ ನಾನು ಸಣ್ಣವ, ನಾನು ಕೀಳು ಜಾತಿಯ ವ್ಯಕ್ತಿ, ನಾನು ಮುಂದೆ ಹೋಗಬಾರ್ದಂತ ತಿಳ್ಕೊಂಡು ಹಿಂದೆ ನಿಂತಿದ್ದ. ಇಷ್ಟು ಮಂದಿ ಎಲ್ಲ ಮುಂದೆ ಬಸವಣ್ಣವ್ರ ಮುಂದೆ ನಿಂತಿದ್ರು. ಆದರೆ ಬಸವಣ್ಣವ್ರಿಗೆ ಗೊತ್ತಾಯ್ತಂತ ಏನಂತಂದ್ರ ಹಿಂದೆ ಹರಳಯ್ಯ ಬಂದಾನ, ನನ್ನ ಸಲುವಾಗಿ ಬಂದಾನ, ನನ್ನ ಬೆಟ್ಟಿಗಾಗಿ ಬಂದಾನ ಬಸವಣ್ಣ ಹರಳಯ್ಯ ಅಂತ ತಿಳ್ಕೊಂಡು ಬಸವಣ್ಣವ್ರಿಗೆ ಕಣ್ಣು ಅರಿಯದಿದ್ದರೂ ಕರುಳರಿಯದೆ ಕೂಡಲ ಸಂಘ. ನಮ್ಮ ಕಣ್ಣಿಗೆ ಗೊತ್ತಾಗದೇ ಇದ್ದರೂ ಕರುಳಿಗೆ ಗೊತ್ತಾಗುತ್ತದೆ ರೀ. ನಿಮ್ಮ ಮನ್ಯಾಗ ನೀವು ರೊಟ್ಟಿ ಮಾಡ್ತಿರ್ತೀರಿ, ನಿಮ್ಮ ಕೂಸ ಹೊರಗೆ ಆಡ್ತಿರ್ತದ. ಒಂದು ಕೂಸು ಅಳ್ಳಕ್ಕೆ ಹೈತು ಅಂದ್ರೆ ರೊಟ್ಟಿ ಬಡಿದು ಪಟ್ನ ಬಿಡ್ತೀರಿ ನೀವು. ಯಾಕಂದ್ರೆ
ಕಿವಿ ಕೊಡ್ತೀರಿ ಆ ಕಡೆ, ಯಾರ್ದು ಇದು ಕೂಸು ಅಳ್ಳೋದು, ನಮ್ಮ ಮಗ ಅಳ್ತದೇನು, ಯಾ ಮಗ ಅಳ್ಳಾಕತ್ತದಂತ ರೊಟ್ಟಿ ಬಿಟ್ಟು ಹೊರಗೆ ಕೇಳ್ತೀರಿ. ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಬರೀ ಆ ಶಬ್ದದ ಮ್ಯಾಗ ಗೊತ್ತು ಮಾಡಿ ನಿಮ್ಮ ಕರುಳಿಗೆ ಆ ಶಬ್ದ ಗೊತ್ತಾಗಿ ಜಗ್ತದ, ನಿಮ್ಮನ್ನ ಓಡಿ ಹೋಗ್ತೀರಿ. ಹಂಗ ಕಣ್ಣರಿಯದಿದ್ದರು ಕರುಳರಿಯದೆ ಕೂಡಲ ಸಂಘ ಅಂದಂಗ ಎಲ್ಲರನ್ನೂ ವಾರಿ ಮಾಡಿ ಸರಿಸಿ ಬಸವಣ್ಣವರು ಮುಂದೆ ಹೋಗ್ತಾರ. ಮುಂದೆ ಹೋಗಿ ಹರಳಯ್ಯ ಇನ್ನ ನಿಂತಿರ್ತಾನ್ರಿ ಸುಮ್ಮ. ಎಂಥದ್ದು ನೋಡ್ರಿ, ಹರಳಯ್ಯ ಸುಮ್ಮ ನಿಂತಿರ್ತಾನ. ಅವ ನಮಸ್ಕಾರ ಅನ್ನೋಕ್ಕಿಂತ ಮೊದಲು ಮತ್ತು ಬಸವಣ್ಣವರು ಹೋಗಿ ಶರಣಾರ್ಥಿ ಹರಳಯ್ಯ ಅಂತ ಮತ್ತೊಮ್ಮೆ ಅಂದುಬಿಡ್ತಾರೆ. ಆಗ ಹರಳಯ್ಯಂದ, ಯಪ್ಪ ನನ್ನ ಪಾತಾಳದಕ್ಕೆ ತುಳಿದು ಬಿಟ್ಟಿರಲ್ಲೋ ಯಪ್ಪ, ನಾನು ಕೀಳು ಜಾತಿಯವ, ನಾನು ಸಣ್ಣ ಮನುಷ್ಯ, ನೀವು ನನಗ ಮತ್ತೊಮ್ಮೆ ಶರಣಾರ್ಥಿ ಅಂದಿರಲ್ಲ, ಇರುವ ಒಂದು ಶರಣಿನ ಹೊರೆಯನ್ನು ಇಳಿಸಾಕ ನಿಮ್ಮ ಹಂತಕ್ಕೆ ಬಂದ್ರ ನೀವು ಮತ್ತೆ ನನಗೆ ಶರಣಾರ್ಥಿ ಅಂದಿರಲ್ಲ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ, ಯಪ್ಪ ಈ ಪಾದಗಳ ಪರಕ್ಷೆಗಳನ್ನು ಈ ಕಾಲನು ನೀವು ಹಾಕೋಬೇಕ್ರಿ ಅಂತ ತಿಳ್ಕೊಂಡು ಕೆಳಗಿಟ್ಟ ಅದರ ಮ್ಯಾಗಿನ ಅರಿವಿ ತೆಗಿತಾರ. ಅದು ಪ್ರಾಣಿಗಳ ಚರ್ಮದಿಂದ ಮಾಡಿದ್ದಲ್ಲ, ಹರಳಯ್ಯನವರ ಧರ್ಮಪತ್ನಿಯ ತೊಡೆಯ ಚರ್ಮದಿಂದ ಮಾಡಿದ ಆ ಪಾದರಾಕ್ಷೆಯನ್ನು ನೋಡಿ ಅವರಿಗೆ ಮನಸ್ಸಿನೊಳಗೆ ಒಂಥರ ಆಗ್ತದ. ಇದು ಎದರದ ಹರಳಯ್ಯ, ಇದು ಏತರ ಚರ್ಮ ಹರಳಯ್ಯ, ಇದನ್ನು ಎದರಿಂದ ಮಾಡಿರಂತಂದಾಗ ಇದು ನನ್ನ ಮತ್ತು ನನ್ನ ಹೆಂಡತಿಯ ಕಲ್ಯಾಣಿಯ ತೊಡೆಯ ಚರ್ಮ ಅಂತಂದಾಗ, ಹರಳಯ್ಯ ಜಗತ್ತಿನೊಳಗೆ ನಿಮ್ಮ ಭಕ್ತಿನ ಭೂತೋನ ಭವಿಷ್ಯತಿ, ಇತಿಹಾಸದ ಪುಟದೊಳಗೆ ನಿಮ್ಮ ಭಕ್ತಿ ಶಾಶ್ವತವಾಗಿ ಉಳಿತದಪ್ಪ ಅಂತ ತಿಳ್ಕೊಂಡು ಆ ಎರಡೂ ಜೋಡುಗಳನ್ನು ತಗೊಂಡು ಕಾಲೊಳಗೆ ಹಾಕೋಲಿಲ್ಲ, ಅದನ್ನು ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದ್ರಂತ ಬಸವಣ್ಣವರು. ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದ್ರಂತ. ಇವು ಮನುಷ್ಯರ ಹಾಕುವ ಪಾದರಾಕ್ಷಗಳಲ್ಲ. ಇವುಗಳನ್ನು ಯಾರು ಮಾಡಬೇಕು ಅಂತಂದ್ರೆ ಆ ನನ್ನ ಪತಿ, ಆ ನನ್ನ ದೈವ, ಆ ನನ್ನ ಗುರು ಕೂಡಲ ಸಂಗಮ ನಾಥನೇ ಮೆಡಬೇಕು. ಇದನ್ನ ನಾವು ಮೆಡಬಾರದು. ಹರಳಯ್ಯ ಇದನ್ನ ತಗೊಂಡೋಗಿ ಜಗಲಿ ಮೆಗಿಟ್ಟು ಇದನ್ನು ಪೂಜೆ ಮಾಡಪ್ಪ ಅಂತ ತಿಳ್ಕೊಂಡು ವಾಪಸ್ ಕೊಟ್ಟು ಬಿಟ್ರಂತ. ವಾಪಸ್ ಕೊಟ್ಟು ಏನು ಮಾಡಿದ್ರು ಅಂತಂದ್ರ, ಹೋಗುವಾಗ ತಲೆ ಮೇಲೆ ಇಟ್ಕೊಂಡು ಹೋಗುವಾಗ ಮಧುವರಸ ಬರ್ತಾನಲ್ಲಿ. ಮಧುವರಸ, ಬ್ರಾಹ್ಮಣರ ಮಧುವರಸ. ಅವನು ಬಂದು ಏನು ಮಾಡಿದಂತಂದ್ರೆ, ಅವ್ರ ಭಾಷೆನ ಮೊದಲು ಬೇರೆ ಇತ್ತು ರೀ. ಮಧುವರಸಂದು ಅಧಿಕಾರದ ಭಾಷೆ ಇತ್ತು. ಅವ್ರ ಹಿಂದಿಗಡೆ ಶರಣರಾಗಿ ಕನ್ವರ್ಟ್ ಆಗ್ತಾರ, ಅದರ ಮೊದಲ ಅಧಿಕಾರದ ಭಾಷೆ ಇತ್ತು. ಏ ಹರಳ್ಯ ಅಂದ. ಯಾಕ್ರಿ ಅಪ್ಪ ಶರಣರಿ ಬುದ್ಧಿ ಅಲ್ಲೋ, ಏನು ತೊಗೊಂಡು ಹೊಂಟಿ? ಈ ಬಸವಣ್ಣವರಿಗೆ ಒಂದು ಜೋಡು ಮಾಡ್ಕೊಂಡು ಬಂದಿನ್ರಿ ಅಪ್ಪ, ಅವರು ಇವು ಮನುಷ್ಯರ ಮೆಡು ಅಲ್ಲಂತ ಪರಮಾತ್ಮ ಮೆಡಬೇಕಂತ ಓದು ಪೂಜೆ ಮಾಡಪ್ಪ ಅಂತ ಹೇಳಿಕೊಟ್ಟಾರ, ಅವನ್ ತಗೊಂಡು ಹೊಂಟನ್ರಿ. ನೋಡೋನು ತಾಯಿಲ್ಲ ಅಂದರು. ಬ್ಯಾಡ್ರಿ ಅಪ್ಪ ಅವನ್ ತಗೋಬಾರ್ದ್ರಿ, ಅವನ್ ನೋಡಬಾರ್ದ್ರಿ ಅಂತಂದಾಗ, ಅದಕ್ಕೆ ತಾರು ಅಂತ ತಿಳ್ಕೊಂಡ ಅದನ್ನ ಮರ ತಗೊಂಡು ಕೆಳಗಿಟ್ರು. ಭಕ್ತಿಯ ಕಣ್ಣಿನಿಂದ ಮಾತ್ರ ನೋಡಿದ್ರೆ ಅವು ಕಾಣ್ತಾವ, ನೀ ಬೇರೆ ಕಣ್ಣಿನಿಂದ ನೋಡಿದ್ರೆ ಅವು ಚಪ್ಪಲಾಗೆ ಕಾಣ್ತಾವ. ಕಣ್ಣು ಬದಲಾಗಬೇಕು, ನೋಡು ಕಣ್ಣು ಬದಲಾಗಬೇಕು. ಆಗ ಅವ ಬಡ ನೋಡಿದ, ಇವೇನು ದೊಡ್ಡದು, ಬಸವಣ್ಣವ್ರು ಹಾಕೋಲಿಲ್ಲ ಅಂದ್ರೆ ಏನಾತ, ನಾ ಹಾಕೋತನಲ್ಲ ಅಂತ ತಿಳ್ಕೊಂಡು ಎರಡೂ ಕಾಲು ಅದರೊಳಗೆ ಹಾಕಿಬಿಟ್ಟ. ಮಧುವರ